ವೀಕ್ಷಕರೇ, ಈ ವಾಸ್ತವಿಕ ಬದುಕಿನ ಕೆಲವು ಆಧ್ಯಾತ್ಮಿಕ ವಿಚಾರಗಳನ್ನು, ಜನರ ನಡೆನುಡಿ ಇವುಗಳ ಮೇಲೆ ಕೆಲವೊಂದು ಮಹತ್ವದ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ಜನರ ವಿಚಾರಗಳು, ಆಲೋಚನೆಗಳು ಯಾವ ರೀತಿ ಇದೆ ಎನ್ನುವ ಕುರಿತು ಕೆಲವು ಅರ್ಥಗರ್ಭಿತವಾದಂಥ ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲೇ ಹೇಳಿದ್ದೇನೆ. ನೋಡಿ, ಸಮಾಜದಾಗ ಜನ ಹೇಗಿರ್ತಾರೆ ನೋಡಿ. ಅವ್ರ ಕಷ್ಟದ ಕಾಲಕ್ಕೆ ಅವ್ರ ಕೆಲಸಗಳು ಆಗಬೇಕಾದಾಗ ಅವರು ಸಕ್ಕರೆ ಅಂತ ಮಾತನಾಡಿ ಬೆಣ್ಣೆಲಿನ ಕೂದಲು ತೆಗೆದ ಹಾಗೆ ಮಾತನಾಡಿ ನಮ್ಮನ್ನು ಅವರ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾರೆ. ಅದೇ ನಮ್ಮ ಕಷ್ಟ ಬಂದಾಗ ನಾವು ಅವರನ್ನು ಕರೆದಾಗ 108 ಕಾರಣಗಳನ್ನು ಹೇಳಿ ಜರುಗಿಕೊಳ್ಳುತ್ತಾರೆ. ಹೀಗಿದೆ ಈ ಪ್ರಪಂಚ. ಸ್ವಾರ್ಥದ ಜನ ಇವರೆಲ್ಲರೂ ಸಮಯ ಸಾಧಕರಷ್ಟೇ. ಇವರೆಲ್ಲರೂ ಅಂದರೆ ಯಾರೇ ಆಗಲಿ, ಸ್ನೇಹಿತರಾಗಲಿ, ಬಂಧುಗಳಾಗಲಿ, ಸಂಬಂಧಿಕರಾಗಲಿ, ಬರೀ ಮಾತಿಗಷ್ಟೇ. ಕಷ್ಟ ಅಂತ ಬಂದಾಗ ಯಾರೂ ಸಹಾಯಕ್ಕೆ ಬರೋದಿಲ್ಲ, ಯಾರೂ ನಿಲ್ಲುವುದಿಲ್ಲ. ಇದು ವಾಸ್ತವಿಕ ಸತ್ಯವೂ ಕೂಡ. ಈ ಕಲಿಯುಗದಲ್ಲಿ ಜನರು ಸ್ವಾರ್ಥಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ನಾವಿರೋ ಈ ಸಮಾಜದಲ್ಲಿ ಯಾರೋ ಒಬ್ಬರು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು, ಸುಳ್ಳನ್ನು ಹೇಳಿದಾಗ ಅದು ನಮಗೆ ನೋವಾಗಲ್ಲ. ನೋವು ಯಾವಾಗ ಆಗುತ್ತಂದ್ರೆ ಅವರು ಹೇಳುವುದು, ಮಾಡುವುದು ಸುಳ್ಳೆಂದು ತಿಳಿದಿದ್ದರೂ ನಮ್ಮವರು ನಮ್ಮನ್ನು ನಂಬಲಾರದಂಥ ಪರಿಸ್ಥಿತಿಯಲ್ಲಿ ಮತ್ತೆ ನಮಗೆ ಸರಿಯಾಗಿ ಬೆಂಬಲಿಸದೆ ಹೋದರೆ, ನಮಗಾಗಿ ಅವರು ನಿಲುವು ತೆಗೆದುಕೊಳ್ಳದೆ ಇರುವಾಗ ಬೇರೆಯವರ ಕಡೆಗೆ ನಮ್ಮನ್ನು ಬಿಟ್ಟು ಕೊಟ್ಟಾಗ ನಮಗೆ ತುಂಬ ನೋವಾಗುತ್ತದೆ. ಅಂದರೆ ಇಲ್ಲಿ ನಮ್ಮಲ್ಲಿಯೇ, ನಮ್ಮ ಬಂಧುಗಳಲ್ಲೇ, ನಮ್ಮ ಸಂಬಂಧಿಕರಲ್ಲೇ, ನಮ್ಮ ಅಣ್ಣ ತಮ್ಮದಲ್ಲೇ, ನಮ್ಮ ಕುಟುಂಬದಲ್ಲೇ ನಮ್ಮವರೇ ನಮ್ಮ ಮೇಲೆ ವಿಶ್ವಾಸ ಮಾಡದಾಗ ಇದು ನಮಗೆ ತುಂಬ ನೋವುಂಟು ಮಾಡುತ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ಇದು ಸತ್ಯವೂ ಕೂಡ. ಅಂದರೆ ವಿಶ್ವಾಸ ಅನ್ನೋದೇ ಉಳಿದಿಲ್ಲ. ಈ ಸ್ವಾರ್ಥದ ಪ್ರಪಂಚದಲ್ಲಿ ಯಾರೂ ಯಾರಿಗೆ ಆಗಲ್ಲ. ಈ ಕಲಿಯುಗದಲ್ಲಿ ಯಾರಿಗೂ ಒಳ್ಳೆಯದು ಹೇಳುವ ಕಾಲವೂ ಉಳಿದಿಲ್ಲ, ಮತ್ತು ಯಾರಿಗೆ ಬುದ್ಧಿ ಹೇಳುವುದು ಕಾಲ ಉಳಿದಿಲ್ಲ. ಯಾರಿಗೆ ಹೇಳಲು ಹೋಗಬಾರ್ದು. ಎಲ್ಲರೂ ಅವರವರ ಮನಸ್ಸಿಗೆ ಅವರೇ ರಾಜರಾಗಿದ್ದಾರೆ. ಅವರು ಇಷ್ಟ ಬಂದಂತೆ ಬದುಕುತ್ತಿದ್ದಾರೆ, ಇಷ್ಟ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ. ಪರರ ಚಿಂತೆಯನ್ನು ಬಿಟ್ಟು ನೀನು ನಿನಗಾಗಿ, ನಿನಗೋಸ್ಕರ ಮಾತ್ರ ಬದುಕನ್ನು ಕಲಿ. ಇದು ಸ್ವಾರ್ಥದ ಪ್ರಪಂಚ. ಸ್ವಂತ ಸಂಬಂಧಿಕರು, ಬಂಧುಗಳು, ಅಣ್ಣ ತಮ್ಮರೇ ನಮ್ಮ ಮಾತುಗಳು ಕೇಳ್ತಾ ಇಲ್ಲ ಅಂದಮೇಲೆ ಇನ್ನು ಸಮಾಜ ಜನರ ಮಾತಿಗೆ ಎಲ್ಲಿ ಬೆಲೆ ಕೊಡ್ತಾರೆ? ಇದು ಒಳ್ಳೆಯವರ ಕಾಲ ಅಲ್ಲ. ಒಳ್ಳೆತನಕ್ಕೆ ಬೆಲೆಯೂ ಇಲ್ಲ,
ಒಳ್ಳೆತನಕ್ಕೆ ಬೆಲೆ ಕೊಡದ ಈ ಜನ ಬರೀ ಕೆಟ್ಟದಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ. ಇಲ್ಲಿ ಯಾರು ಒಳ್ಳೆಯದನ್ನು ಮಾಡುತ್ತಾರೋ ಅವರ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಅದು ಹೇಗೆಂದರೆ, ಹಣ್ಣು ಕೊಡುವ ಮರವೇ ಹೆಚ್ಚು ಕಲ್ಲುಗಳು ಏಟು ತಿನ್ನುತ್ತದೆ. ಹಾಗೆಯೇ ಒಳ್ಳೆಯ ಜನರು ಸಮಾಜದಲ್ಲಿ ನಿಂದನೆಗಳಿಗೆ, ಅಪಮಾನಗಳಿಗೆ, ಅವಮಾನಗಳಿಗೆ ಬಲಿಯಾಗುತ್ತಾರೆ. ಜೀವನದಲ್ಲಿ ನಮಗೆ 3 ಥರದ ವ್ಯಕ್ತಿಗಳು ಸಿಗುತ್ತಾರೆ. ಅವರು ಒಬ್ಬರು ನೆನಪಾದಾಗ ಮಾತ್ರ ಮಾತನಾಡಿಸುತ್ತಾರೆ, ಮತ್ತೆ ಇನ್ನು ಕೆಲವರು ನೆನಪು ಮಾಡಿಕೊಂಡು ಮಾತನಾಡಿಸುತ್ತಾರೆ. 3ನೇ ಥರ ವ್ಯಕ್ತಿ ಹೇಗೆಂದರೆ, ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಮಾತನಾಡಿಸುತ್ತಾರೆ. ಆದರೆ ನಮಗೆ ಗೊತ್ತಿರಬೇಕು ಯಾರ ಹತ್ರ ಯಾವಾಗ, ಎಲ್ಲಿ, ಎಷ್ಟೆಷ್ಟು ಮಾತನಾಡಬೇಕು, ಎಷ್ಟರಲ್ಲಿ ಇರಬೇಕು ಎಂದು. ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕ ಜನರ ಸಂಘ ಹೇಗಿರುತ್ತೋ ಹಾಗೆಯೇ ಬೆಳೆಯುತ್ತೇವೆ. ಒಳ್ಳೆಯವರ ಸಂಘ ಸಿಕ್ಕಿದರೆ ಒಳ್ಳೆಯದೇ, ಮತ್ತು ಕೆಟ್ಟವರ ಸಂಘ ಮಾಡಿದರೆ ಕೆಟ್ಟವರೇ ಆಗಿಬಿಡುತ್ತೇವೆ. ಕೆಸರಿನಲ್ಲಿ ಬಿದ್ದಂಥ ನೀರು ಅದು ಕೆಸರಾಗಿ ಆಗುತ್ತದೆ, ಮತ್ತು ಹಾಲಿನಲ್ಲಿ ಹಾಕಿದ ನೀರು ಅದು ಹಾಲಾಗುತ್ತದೆ. ನಮಗೆ ಚೆನ್ನಾಗಿ ಗೊತ್ತಿರಬೇಕು ನಾವು ಯಾರ ಸಂಘ ಮಾಡಬೇಕು, ಯಾರ ಸ್ನೇಹ ಮಾಡಬೇಕೆಂದು, ಯಾರ ಸಹವಾಸವನ್ನು ಬಿಡಬೇಕು ಎಂದು. ನೀವು ಮಾಡುತ್ತಿರುವ ಕಷ್ಟಕ್ಕೆ ಗೆಲುವು ಬಲು ದೂರವೇ ಆಗಿರಬಹುದು, ಆದರೆ ಇಟ್ಟ ಹೆಜ್ಜೆ ಯಾವತ್ತೂ ನಿಲ್ಲಿಸಬಾರದು. ಏಕೆಂದರೆ ಹೆಜ್ಜೆ ನಿಲ್ಲಿಸಿದಾಗ ಗೆಲುವಿನ ದಾರಿ ಕಾಣಿಸುವುದಿಲ್ಲ, ದೂರವಾಗುತ್ತದೆ. ಇವತ್ತು ಸಣ್ಣ ಗೆಲುವು ಸಿಕ್ಕರೂ ಪರವಾಗಿಲ್ಲ, ಅದಕ್ಕೆ ಚಿಂತೆ ಬೇಡ. ಈ ಸಣ್ಣ ಗೆಲುವೇ ನಾಳೆ ದೊಡ್ಡ ಕನಸುಗಳ ಮೆಟ್ಟಲು ಕೂಡ ಆಗಿರ್ಬೋದು. ಈ ಸಮಾಜದಲ್ಲಿ ನೀವು ಹೊಲಸು ನೀರಿನಲ್ಲಿ ಎಷ್ಟೇ ಸ್ವಚ್ಛವಾದ ಒಳ್ಳೆಯದ ನೀರು ಹಾಕಿದರೆ ಅದು ಎಂದೆಂದಿಗೂ ತಿಳಿಯಾಗಲು ಸಾಧ್ಯವೇ ಇಲ್ಲ, ಹೊಲಸೇ ಆಗುತ್ತದೆ. ಹೊಲಸು ನೀರಿಗೆ ತಿಳಿ ನೀರು ಬೆರೆಸಿದರೆ ಮತ್ತೆ ಅದು ಹೊಲಸು ನೀರೇ ಸಿಗುವುದು. ಹಾಗೆ ಈ ಸಮಾಜದಲ್ಲಿ ಕೆಲವು ಜನರನ್ನು ಎಷ್ಟೇ ತಿದ್ದಿದರೂ ಅವರು ಎಂದೆಂದಿಗೂ ಒಳ್ಳೆಯವರಾಗಿ ಬದಲಾಗಲು ಸಾಧ್ಯವಿಲ್ಲ. ಏಕೆಂದರೆ ಅವರು ನಡೆದು ಬಂದ ದಾರಿಯೂ ಕೂಡ ಬಳಕೆಯಾಗಿರುತ್ತದೆ. ಈ ಭೂಮಿ ಮೇಲೆ ಜೀವನ ಎಂದರೆ ಮುಳ್ಳಿನ ಹಾಸಿಗೆ ಇದ್ದಂತೆ. ಇಲ್ಲಿ ಜೀವನದಲ್ಲಿ ಕಷ್ಟಗಳು, ನಷ್ಟಗಳು, ಅವಮಾನಗಳು, ಅಪಮಾನಗಳು, ಏಳು ಬೀಳು, ದೂಷಣೆಗಳು, ಯಾತನೆಗಳು, ಕಷ್ಟ, ಸುಖ, ನೋವು, ನಲಿವು ಇವೆಲ್ಲವೂ ನಾವು ನಡೆದು ಬರುವ ದಾರಿಯಲ್ಲೇ ಸಿಗುವು. ಇವುಗಳಿಗೆ ಹೆದರದೆ ಸಂಸಾರ ಸಾಗಿಸುವುದೇ ಜೀವನ. ಇಲ್ಲಿ ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿರುವವರು ಈ ಇತಿಹಾಸದಲ್ಲಿ ಯಾರೂ ಇಲ್ಲ. ಮತ್ತು ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿರುವವರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಸಮಾಜದಲ್ಲಿ ಜನರು ಹೇಗಿರುತ್ತಾರೆ ಅಂದರೆ, ನಿಯತಿಗೆ ಯಾವಾಗಲೂ ಹೆಸರುವಾಸಿಯಾಗಿರುವ ನಾಯಿಯನ್ನು ಮನೆಯಿಂದ ಹೊರಗೆ ಇಟ್ಟಿರ್ತಾರೆ, ಮತ್ತು ಯಾವಾಗಲೂ ಕದ್ದು ತಿನ್ನೋ ಬೆಕ್ಕನ್ನು ಮನೆಯೊಳಗೆ ಇಟ್ಟಿರುತ್ತಾರೆ. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಸಹ ಕೆಲ ಒಳ್ಳೆಯ ಜನರನ್ನು ದೂರ ಇಟ್ಟಿರ್ತಾರೆ, ಮತ್ತು ಯಾವಾಗಲೂ ಮೋಸ ವಂಚನೆ ಮಾಡುತ್ತಾ ಬಂದವರಿಗೆ ಅವರ ಹತ್ತಿರವೇ ಇಟ್ಟುಕೊಳ್ಳುತ್ತಾರೆ. ಹೇಗಿದೆ ಈ ಲೋಕ? ಸತ್ಯಕ್ಕೆ ಬೆಲೆ ಇಲ್ಲ, ಇದು ಸತ್ಯದ ಜಗವಿಲ್ಲ, ಸುಳ್ಳಿನ ಸಿಂಹಾಸನ ಇದು. ಸಮಾಜದಲ್ಲಿ ಮನುಷ್ಯ ತನ್ನ ಸಂಘದಂತೆ ಬೆಳೆಯುತ್ತಾನೆ,
ಕೆಟ್ಟವರ ಸಂಘ ಮಾಡಿದರೆ 100ಕ್ಕೆ 100 ಸತ್ಯ ಅವನು ಕೆಟ್ಟವನಾಗಿಯೇ ಬೆಳೆಯುತ್ತಾನೆ. ಮತ್ತು ಒಳ್ಳೆಯವರ ಸಂಘ ಮಾಡಿದರೆ ಒಳ್ಳೆಯವನಾಗಿ ಬೆಳೆಯುತ್ತಾನೆ. ಯಾರು ಸುಳ್ಳಿನಿಂದ ಬೆಳೆಯುತ್ತಾರೋ ಅವರು ಹುಲ್ಲಿನಂತೆ ಬೇಗನೆ ಬೆಳೆಯುತ್ತಾರೆ ಮತ್ತು ಅಷ್ಟೇ ಬೇಗನೆ ಸುಟ್ಟು ಹೋಗುವುದಂತೂ ಸತ್ಯ. ಯಾರು ಸತ್ಯದಿಂದ ಬೆಳೆಯುತ್ತಾರೋ ಅವರು ಆಲದ ಮರದಂತೆ ನಿಧಾನವಾಗಿ ಬೆಳೆದು ನಂತರ ಅವರ ಮೌಲ್ಯ ಅಪಾರ ಸಂಖ್ಯೆಯಲ್ಲಿರುತ್ತದೆ. ಈ ಭೂಮಿಯಲ್ಲಿ ಬದುಕು ಎನ್ನುವುದು ಬಲು ಚಿಕ್ಕದು. 3 ದಿನದ ಸಂತೆ. ಇಲ್ಲಿ ಈ ಸಮಾಜದಲ್ಲಿ ಬದುಕು ಅನ್ನೋದು ಒಂದು ಹೋರಾಟ ಇದ್ದಂತೆ. ಹೋರಾಟದಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳು ತುಂಬ ನಂಬಿಕೆಯಿಂದ, ವಿಶ್ವಾಸದಿಂದ, ಪ್ರಾಮಾಣಿಕೆಯಿಂದ ಮಾಡಬೇಕು. ಬೇರೆಯವರು ಬೆರಳು ಮಾಡಿ ತೋರಿಸಿದಂತೆ ಆಗಬಾರದು. ಮುಂದೆ ಅದು ಏನೂ ಆಗಬೇಕು, ಅದು ಹಾಗೆ ಆಗುತ್ತದೆ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲಿ ಒಂದು ತುಂಬ ಅರ್ಥಗರ್ಭಿತವಾದ ವಿಷಯ ಅಂದರೆ, ತರಕಾರಿ ಮೇಲೆ ಕೊಟ್ಟಂಥ ಹಣ ಅದು ತರಕಾರಿ ಕಾಟಕ್ಕೆ 100ಕ್ಕೆ ತೂಕಕ್ಕೆ ಹಾಕಿದಾಗ ಅಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರುವುದಿಲ್ಲ. ಒಂದು ವೇಳೆ ಅದೇ ನೊಣ ಬಂಗಾರದ ತೂಕ ಮಾಡುತ್ತಿರುವಾಗ ಬಂಗಾರದ ಮೇಲೆ ಕುಳಿತುಕೊಂಡಾಗ ಅಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಅಂದರೆ ಸಮೀಪ ಅಂದರೆ 100ರಿಂದ 2,000 ರೂಪಾಯಿ ವರೆಗೆ ನೊಣದ ಬೆಲೆ ಆಗುತ್ತದೆ. ಹಾಗೆಯೇ ನಮ್ಮ ಬದುಕಿನಲ್ಲಿ ಬೆಲೆ ಅನ್ನೋದು ನಮಗಲ್ಲ. ನಾವು ಎಲ್ಲಿ ಇರ್ತೀವಿ, ಹೇಗೆ ವರ್ತಿಸುತ್ತೀವಿ, ಹೇಗೆ ಇರ್ತೀವಿ ಮತ್ತು ಎಲ್ಲಿ ಇರ್ತೀವಿ, ಯಾರ ಜೊತೆ ಇರ್ತೀವಿ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತದೆ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.